ನಮಸ್ತೆ ಸ್ನೇಹಿತರೆ, ನನ್ನ ಮುನ್ನ ಲವ್ಸ್ಗೆ ಸ್ವಾಗತ. ನಾನು ಪ್ರಭಾ ದಿನೇಶ್ ಮಾತಾಡ್ತಿರೋದು. ಇವತ್ತು ನಾನು ಮಾವಿನ ಹಣ್ಣಿನಿಂದ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಸಿಂಧೂರ ಮಾವಿನ ಹಣ್ಣು. ನಾನು ಬೆಲ್ಲ ಹಾಕಿ ಮಾಡ್ತಾಯಿರೋದು. ತುಂಬ ಟೇಸ್ಟಾಗಿದೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಮಾವಿನ ಹಣ್ಣು ತಿನ್ನೋಕ್ಕಾಗಲ್ಲ, ತಿಂದು ಬೇಜಾರಾಗಿದ್ದರೆ ಈ ಥರ ಮ್ಯಾಂಗೋ ಒಬ್ಬಟ್ಟು ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ನಾನಿಲ್ಲಿ ಒಂದು 12 ಒಬ್ಬಟ್ಟಿಗೆ ಒಂದು 3 ಮಾವಿನ ಹಣ್ಣು ಜ್ಯೂಸ್ ತೊಗೊತಿದ್ದೀನಿ. ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಫಸ್ಟು. ಯಾರ್ಯಾರು ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದಕ್ಕೆ ಮ್ಯಾಂಗೋ ಜ್ಯೂಸ್ಗೆ ಸಣ್ಣದಾಗಿ ಎಲ್ಲ ಸ್ಲೈಸಾಗಿ ಕಟ್ ಮಾಡಿಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸಿಂಧೂರ ಮಾವಿನ ಹಣ್ಣು ತುಂಬ ಚೆನ್ನಾಗಿರುತ್ತೆ. ಬಾದಾಮಿ ಇದ್ದರೆ ಬಾದಾಮಿ ಮಾವಿನ ಹಣ್ಣು ಕೂಡ ಹಾಕ್ಬೋದು. ನಾನಿಲ್ಲಿ ಸಿಂಧೂರ ಹಾಕಿದ್ದೀನಿ. ಇದು ಪೇಸ್ಟ್ ರೆಡಿಯಾಗಿದೆ. ಈಗ ನಾನಿಲ್ಲಿ 1 ಕಪ್ಪು ಮೈದಾ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಚಿರೋಟಿ ರವೆ, ಮತ್ತು ಅರ್ಧ ಕಪ್ಪು ತುಪ್ಪ, ಮತ್ತು 1 ಕಪ್ಪಷ್ಟು ಎಣ್ಣೆ, 3 ಅಚ್ಚು ಬೆಲ್ಲ, ಒಂದು 9 ಬಾದಾಮಿ, ಒಂದು 3 ಪಿಸ್ತಾ, 4 ಗೋಡಂಬಿ, 2 ಏಲಕ್ಕಿಕಾಯಿ, ಒಂದು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಹಸಿದು. ಮೊದಲಿಗೆ ಮಿಕ್ಸಿ ಜಾರ್ಗೆ ಕಾಯಿ, ಗೋಡಂಬಿ, ಏಲಕ್ಕಿ, ಬಾದಾಮಿ ಮತ್ತು ಪಿಸ್ತಾ ಇಷ್ಟು ಹಾಕಿ ನುಣ್ಣಗೆ ರುಬ್ಬಬೇಕು. ನೀರು ಹಾಕ್ಕೋಬಾರ್ದು, ಗಟ್ಟಿಗೆ ರುಬ್ಕೋಬೇಕು. ಲೇಟ್ ಆಗುತ್ತೆ ಸ್ವಲ್ಪ ಕಾಯಿ ಎಲ್ಲ ನುಣ್ಣಗಾಗೋದು, ಆದರೂ ಪರವಾಗಿಲ್ಲ, ನೀರು ಹಾಕ್ಕೋಬೇಡಿ, ಹಾಗೆ ಡ್ರೈಯಾಗೆ ರುಬ್ಕೊಳ್ಳಿ. ಇದಕ್ಕೆ ನಾನಿವಾಗ ಬೆಲ್ಲನ ಸಣ್ಣದಾಗಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಬೇಕಂದರೆ ಪಾಕ ತೆಗೆದು ಮಾಡ್ಕೋಬೋದು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಬೇರೆ ಟೈಪ್ಸು. ಸಕ್ಕರೆ ಹಾಕಿ ಮಾಡೋದು ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಲ್ಲ ಹಾಕಿ ಮಾಡಿದ್ದೀನಿ. ಈಗ 1 ಕಪ್ ಮೈದಾ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು, ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಹಾಕ್ಬಾರ್ದು. ಸ್ವೀಟಿಗೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದ್ರೆ ಅದು ಬೇರೆ ಥರನೇ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗಟ್ಟಿಗೆ ಮಿದಿಬೇಕು. ನಾವು ಚಪಾತಿ ಲಟ್ಟಿಸ್ಕೊಳ್ಳೋ ಥರ ಮಿದ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಒಬ್ಬಟ್ಟಿಗೆ ಮಾಡ್ತೀವಲ್ಲ ಆ ಥರ ಆದರೂ ಪರವಾಗಿಲ್ಲ. ಇದು ಸ್ವಲ್ಪ ಸಾಫ್ಟಾಗಿರೋದ್ರಿಂದ ನಾವು ಚಪಾತಿ ಲಟ್ಟಿಸ್ಕೊಳ್ಳೋ ಥರನೇ ಸ್ವಲ್ಪ ಮೈದಾ ಮಿದ್ಕೊಬೇಕು, ಚೆನ್ನಾಗಿ ನಾದಬೇಕು. ಇವಾಗ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ದಾಯಿತು. ಈಗ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು, ಒಂದು 10 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಈಗ ನಾನು ತುಪ್ಪ ಹಾಕ್ತಿದ್ದೀನಿ ಬಾಣಲಿಗೆ, ಒಂದು ಅರ್ಧ ಕಪ್ ತುಪ್ಪ ಹಾಕಿದ್ದೀನಿ. ಅದಕ್ಕೆ ಇವಾಗ ನಾವು ರುಬ್ಬಿಟ್ಟಿರೋ ಅಂಥದ್ದು ಕಾಯಿ ಮತ್ತು ಬೆಲ್ಲ, ಡ್ರೈ ಫ್ರೂಟ್ಸ್ ಹಾಕಿದ್ದೀವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಮತ್ತು ಅದ್ರ ಜೊತೆಗೆ ಮ್ಯಾಂಗೋ ಜ್ಯೂಸು ಏನು ರುಬ್ಕೊಂಡಿದ್ದೀವಿ ಅದು. ನಾನೀಗ 3 ಮಾವಿನ ಹಣ್ಣು ರುಬ್ಕೊಂಡಿದ್ದೀನಿ. ಅದರಲ್ಲಿ ಗಟ್ಟಿಗೆ ರುಬ್ಕೋಬೇಕು, ನೀರು ಹಾಕ್ಕೋಬಾರ್ದು. ಈಗ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಆ ನೀರೆಲ್ಲ ಹೋಗೋ ಥರ ಚೆನ್ನಾಗಿ ಸುಂಡಿಸ್ಬೇಕು. ಅದನ್ನೆಲ್ಲ ಡ್ರೈ ಮಾಡ್ಕೊಬೇಕು. ನಾವು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ತೆಳುವೇ ಆಗುತ್ತೆ. ಅದಕ್ಕೆ ನಾವೀಗ ಬೇಕಂದರೆ ನಿಮಗೆ ಚಿರೋಟಿ ರವೆ ಹಾಕ್ಕೊಬೋದು, ಬೇಡ ಅಂದರೆ ಸ್ವಲ್ಪ ಕಡಲೆ ಪುಡಿನಾರು ಹಾಕ್ಕೊಬೋದು. ನಾನಿಲ್ಲಿ ಚಿರೋಟಿ ರವೆ ಹಾಕಿದ್ದೀನಿ, ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ ಚಿರೋಟಿ ರವೆ. ಚೆನ್ನಾಗಿ ಒಂದು ಗಂಟಿಲ್ದಂಗೆ ಚೆನ್ನಾಗಿ ತಿರುಗಬೇಕದು, ತಳ ಹಿಡಿಸ್ಬಾರ್ದು, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಇದಾಗಿದೆ. ಇವಾಗ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ ನಾನು. ಗಟ್ಟಿಯಾಗಿದೆ ಇವಾಗ. ಅದು ರವೆ ಸ್ವಲ್ಪ ಹಳ್ಕೊಂಡ್ರೆ ಎಲ್ಲ ಗಟ್ಟಿಯಾಗುತ್ತೆ ತುಂಬ, ಈಗ ಅಂಟಲ್ಲ ಕೈಗೆ ಇದು. ಈಗ ಸಣ್ಣ ಉಂಡೆಗಳು ನಿಮಗೆ ಯಾವ ಹದ ಬೇಕೋ ಅಷ್ಟು ದಪ್ಪಕ್ಕೆ, ಎಷ್ಟು ಸೈಜ್ ಬೇಕೋ ಅದಕ್ಕೆ ನೀವು ಉಂಡೆ ಹಾಕ್ಕೊಬೋದು.
ನಾನು ಮಾಡಿರೋ ಕ್ವಾಂಟಿಟಿಲಿ ಮಾಡಿದ್ರೆ ಒಂದು 15 ಒಬ್ಬಟ್ಟು ಆಗುತ್ತೆ. ಈಗ ಮೈದಾ ಎಲ್ಲ ರೆಸ್ಟ್ ಮಾಡಿ ಇಟ್ಟಿದ್ದೀವಲ್ಲ, ಈಗ ಮೈದಾ ತೊಗೊಂಡಿದ್ದೀನಿ. ಇದು ಕೈ ಮೇಲೆ ಹಾಕ್ಕೊಂಡು ಉಂಡೆ ಅದರೊಳಗೆ ಇಟ್ಬಿಟ್ಟು ಮಾಡಿದ್ರೆ ನೀಟಾಗಿ ಶೇಪ್ ಬರುತ್ತೆ. ನಾನು ಕೈಯಲ್ಲೇ ತಟ್ಟಿರೋದ್ರಿಂದ ಮಿಷಿನಲ್ಲಿ ಈಗ ನಾವು ಕೈಯಲ್ಲಿ ಚಪಾತಿ ಲಟ್ಟಿಸಿದ್ರೆ ಸ್ವಲ್ಪ ಹೂರಣ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಾಗತ್ತೆ. ನಾನು ಸ್ವಲ್ಪ ಹೂರಣ ಸ್ವಲ್ಪ ತೆಳುನೇ ಮಾಡ್ಕೊಂಡಿದ್ದೀನಿ, ಸಾಫ್ಟಾಗಿ ಬರುತ್ತೆ ಅಂಥೇಳಿ. ತಟ್ಟಾಯ್ತಿದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಒಬ್ಬಟ್ಟು. ಈ ಥರ ಉಂಡೆಗಳು ಮಾಡಿ ಇಟ್ಕೊಬೋದು. ನಾನು ಉಂಡೆಗಳು ಮಾಡಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಹಾಕೊಂಡಿರೋದ್ರಿಂದ ಹರಿದಾಡಲ್ಲ ಹಿಟ್ಟದು ಮೈದಾ. ಒಬ್ಬಟ್ಟಿಗಾದ್ರೆ ಸ್ವಲ್ಪ ತೆಳು ಮಿದಿತೀವಲ್ಲ, ಅದು ಹರಿದಾಡತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಬೇಕಂದರೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಬೋದು, ಇಲ್ಲಾಂದರೆ ಎಣ್ಣೆನಾರ ಹಾಕ್ಕೊಬೋದು. ನಾನಿಲ್ಲಿ ಏನು ಲೈಟಾಗಿ ತವಾಕ್ಕೆ ಹಾಕಿದ್ದೀನಿ ಅಷ್ಟೇ. ಒಬ್ಬಟ್ಟು ಮೇಲೆ ಏನು ತುಪ್ಪ ಹಾಕಿಲ್ಲ. ನಾನು ಸ್ವಲ್ಪ ಮಾಡೋದಾಗಲೇ ಒಂದು ಸ್ವಲ್ಪ ಎಣ್ಣೆ ಕೈ ಹಾಕ್ಕೊಂಡು ಮಾಡಿರೋದ್ರಿಂದ ಎಣ್ಣೆನು ಜಾಸ್ತಿ ಅವಶ್ಯಕತೆ ಇಲ್ಲ ಇದಕ್ಕೆ. ಆಗಿದೆ ಒಬ್ಬಟ್ಟು. ತುಂಬ ಟೇಸ್ಟಾಗಿರೋದು, ಈಸಿಯಾಗಿ ಬೇಗ ಮಾಡ್ಬೋದು, ಕಡಿಮೆ ಐಟಮ್ಸಲ್ಲೇ ಮಾಡ್ಬೋದು. ಮಾವಿನ ಹಣ್ಣು ತಿಂದು ಬೇಜಾರಾಗಿದ್ದರೆ ಈ ಥರ ರೆಸಿಪಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ತುಂಬ ಧನ್ಯವಾದಗಳು ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.